ನಿಮ್ಮ ಯೋಜನೆಗಳನ್ನ ಅತ್ಯಂತ ಯಶಸ್ಸು ಮಾಡಿದಂತ ನೌಕರರಿಗೆ ಯಾಕೆ ನೀವು ಇದನ್ನು ಅನ್ವಯಿಸಿಲ್ಲ? ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿರುವ ಪ್ರಾಧಿಕಾರದ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ, ಅವರಿಗೆ ಮಾತ್ರ ಹೊಟ್ಟೆ ಇದೆ, ಉಳಿದವ್ರಿಗೆ ಹೊಟ್ಟೆ ಇಲ್ವಾ? ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ, ಈ ಆದೇಶವನ್ನ ನಮ್ಮ ಎಲ್ಲ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೂ ಕೂಡ ನೀವು ಅನ್ವಯಿಸಿ, ಅಥವಾ ಪೇ ಕಮಿಷನ್ ಅಲ್ಲಿ ನಮ್ಗೊಂದು ಕ್ಯಾಟಗರೈಸ್ ಮಾಡಿ. ABCD ಅಂತ ಹೇಳಿ ಮಾಡಬೇಡಿ, ನಮ್ಗೊಂದು ಸಪರೇಟ್ ಕ್ಯಾಟಗರಿ ಮಾಡಿ. ಯಾಕಂದ್ರೆ ನೀವ್ ಹೇಳುವಂತ ಸ್ಕಿಲ್ ನಮಗಿಲ್ಲ ಅಂದ್ರೆ ಬೇರೆ ಒಂದು ಮಾಡಿ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲಸದ ಭದ್ರತೆಯನ್ನು ಕೊಡಬೇಕು ಅಂತ ನೀವು ಕಾಯಂ ಮಾಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ. ಕಾಯಂ ಮಾಡಕ್ಕಾಗಲ್ಲ ಅಂದ್ರೆ 60 ವರ್ಷ ತನಕ ಅವರನ್ನ ತೆಗಿಬಾರ್ದು, ಏನಾರ ಒಂದು ವಯೋಮಿಗೆ ಮಾಡಿ ನೀವು, ಆಯ್ತಾ? ಸೊ ಅಂತ ಹೇಳಿ ನಾವಿವತ್ತು ಡಿಮ್ಯಾಂಡ್ ಅನ್ನ ನಾವು ಮಾಡ್ತಾ ಇದೀವಿ. ಆಮೇಲೆ ನಾವು ಈ ರೀತಿ ಡಿಮ್ಯಾಂಡ್ ಮಾಡುವಾಗ ಅವರು ಸೊಸೈಟಿ ಪರಿಕಲ್ಪನೆಯನ್ನು ತರ್ತಾ ಇದ್ದಾರೆ. ಸೊಸೈಟಿ ಅಂತ ಹೇಳಿದ್ರೆ ಏನಂದ್ರೆ ಮಾಮೂಲಿ ಏನು ಇಲಾಖೆ ಗುತ್ತಿಗೆದಾರರಿಗೆ ಕೊಡುವಂತ ದುಡ್ಡನ್ನ ಸೊಸೈಟಿಗೆ ಕೊಡುತ್ತೆ. ಸೊಸೈಟಿ ಚೇರ್ಮನ್ ಯಾರು? ಜಿಲ್ಲಾಧಿಕಾರಿಗಳು. ಆಮೇಲೆ ಸೊಸೈಟಿಯ ಸೆಕ್ರೆಟರಿ ಯಾರು? ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಇರ್ತಾರೆ. ಸೊಸೈಟಿ ವೈಸ್ ಚೇರ್ಮನ್ ಯಾರು? ನಮ್ಮ CS. ಈಗ ಒಬ್ಬ ಕಾಯಮೇತರ ನೌಕರ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡ್ರೆ ನಾಳೆ ಅವ್ರ ಕೆಲಸ ಇಲ್ಲ, ನಾನು ಬರ್ಕೊಡ್ತೀನಿ, ಕೆಲಸ ಇರಲ್ಲ. ಮೊನ್ನೆ ಯಾವ್ದೋ ಒಂದು ಜಿಲ್ಲೆಯಲ್ಲಿ ನಾವೆಲ್ಲ ಕಾಯಮೇತರ ನೌಕರರು ಒಂದು ಸಭೆ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಪರವಾದಂತ ಒಬ್ರು ಅಧಿಕಾರಿಯನ್ನ ಇನ್ವೈಟ್ ಮಾಡಿದ್ವಿ. ಅದೇ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ಇನ್ವೈಟ್ ಮಾಡಿದ್ವಿ. ಇಮಿಡಿಯೇಟ್ ಹೆಡ್ ಆಫೀಸ್ಗೆ ಹೋಯ್ತದು, ಹೆಂಗೆ ನೀವು ಮಾಡಿದ್ರಿ ಅಂತ ಪ್ರಶ್ನೆ. ದಿಸ್ ಇಸ್ ದ ಪೊಸಿಷನ್. ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಸೊಸೈಟಿ ಮಾಡಿಬಿಟ್ರೆ, ಸರ್ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿ ಒಬ್ಬ ನಾನ್ ಪರ್ಮನೆಂಟ್ ಎಂಪ್ಲಾಯ್ ಹೋದ್ರೆ, ಅವ್ರ IAS 3 ಚೆನ್ನಾಗಿದ್ರೆ ಆಯ್ತು ಅಟೆಂಡ್ ಮಾಡ್ತೀನಿ ಅಂದ್ರೆ 3 ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ನಿಮಗೆ ಗೊತ್ತಿದೆ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.